ಎನ್ಪಿಎಸ್ ಪಿಂಚಣಿದಾರರಿಗೆ ಸಿಹಿ ಸುದ್ದಿ. ಪಿಂಚಣಿದಾರರ ಆರ್ಥಿಕ ಭದ್ರತೆಗಾಗಿ ಪಿಂಚಣಿ ನಿಯಮದಲ್ಲಿ ಮತ್ತಷ್ಟು ಸಡಿಲಿಕೆ. ಹೌದು, 8 ಲಕ್ಷದವರೆಗೆ ಎನ್ಪಿಎಸ್ ಹಣವನ್ನು ಪೂರ್ತಿಯಾಗಿ ಡ್ರಾ ಮಾಡಿಕೊಳ್ಳಬಹುದು. ಹೂಡಿಕೆ ಮತ್ತು ನಿರ್ಗಮನದ ವಯಸ್ಸು 85ಕ್ಕೆ ಏರಿಕೆ ಮಾಡಲಾಗಿದೆ. ಖಾತೆದಾರರು ಮರಣ ಹೊಂದಿದರೆ ನಾಮಿನಿಗೆ 100% ಹಣ ಸಿಗಲಿದೆ. ಹೌದು, ನಿವೃತ್ತಿ ಜೀವನದ ಭದ್ರತೆಗಾಗಿರುವ ರಾಷ್ಟ್ರೀಯ ಪಿಂಚಣಿ ಅಂದರೆ ಎನ್ಪಿಎಸ್ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳಾಗಿವೆ. ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಹೂಡಿಕೆದಾರರಿಗೆ ಅನುಕೂಲವಾಗುವಂತೆ ಡಿಸೆಂಬರ್ 2025ರಿಂದ ಹೊಸ ಮಾರ್ಗಸೂಚಿಗಳನ್ನು ಜಾರಿಗೆ ತಂದಿದೆ. ಈ ಬದಲಾವಣೆಯು ವಿಶೇಷವಾಗಿ ಸಣ್ಣ ಮೊತ್ತದ ಹೂಡಿಕೆದಾರರಿಗೆ ದೊಡ್ಡ ಸಮಾಧಾನ ತಂದಿದೆ. ಈ ಹಿಂದೆ ಎನ್ಪಿಎಸ್ ಖಾತೆದಾರರು ನಿವೃತ್ತಿಯ ಸಮಯದಲ್ಲಿ ತಮ್ಮ ಒಟ್ಟು ನಿಧಿಯಲ್ಲಿ ಒಂದು ಭಾಗವನ್ನು ಮಾತ್ರ ಡ್ರಾ ಮಾಡಿಕೊಳ್ಳಬಹುದಿತ್ತು. ಉಳಿದ ಹಣವನ್ನು ಕಡ್ಡಾಯವಾಗಿ ವರ್ಷಾಸನ ಅಂದರೆ ಪೆನ್ಷನ್ ಪ್ಲಾನ್ಗೆ ಹೂಡಿಕೆ ಮಾಡಬೇಕಿತ್ತು. ಆದರೆ ಈಗ ನಿಮ್ಮ ಒಟ್ಟು ನಿಧಿ 8 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ನೀವು ಪೈಸೆ ಸೇರಿ ಪೂರ್ತಿ ಮೊತ್ತವನ್ನು ಒಂದೇ ಬಾರಿಗೆ ಹಿಂಪಡೆಯಬಹುದು. ಈ ಮೊದಲು ಈ ಮಿತಿಯು ಕೇವಲ 5 ಲಕ್ಷ ರೂಪಾಯಿಗಳಿಗೆ ಆಗಿತ್ತು. ಹೂಡಿಕೆದಾರರ ನಿಧಿಯ ಮೊತ್ತಕ್ಕನುಗುಣವಾಗಿ ಹಣ ಹಿಂಪಡೆಯುವ ನಿಯಮಗಳು ಹೀಗಿವೆ. 8 ಲಕ್ಷದವರೆಗೆ ಸಂಪೂರ್ಣ 100% ಹಣವನ್ನು ಹಿಂಪಡೆಯಬಹುದು. 8 ರಿಂದ 12 ಲಕ್ಷದವರೆಗೆ ಕೆಲವು ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ಸಂಪೂರ್ಣ ಮೊತ್ತವನ್ನು ಹಿಂಪಡೆಯುವಿಕೆಗೆ ಅವಕಾಶವನ್ನು ಕೂಡ ನೀಡಲಾಗಿದೆ. 12 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ನಿಮ್ಮ ನಿಧಿ ಈ ಮಿತಿಗಿಂತ ಹೆಚ್ಚಿದ್ದರೆ ಕೇವಲ 80% ಹಣವನ್ನು ಮಾತ್ರ ಒಟ್ಟಿಗೆ ಪಡೆಯಲು ಸಾಧ್ಯ. ಉಳಿದ 20% ಹಣವನ್ನು ಕಡ್ಡಾಯವಾಗಿ ಪಿಂಚಣಿ ಯೋಜನೆಗೆ ವರ್ಗಾಯಿಸಬೇಕು. ಒಂದು ವೇಳೆ ನೀವು 60 ವರ್ಷ ತುಂಬುವ ಮೊದಲೇ ಯೋಜನೆಯಿಂದ ಹೊರಬರಲು ಬಯಸಿದರೆ ಈ ಕೆಳಗಿನ ನಿಯಮಗಳನ್ನು ಅನ್ವಯಿಸುತ್ತವೆ. ಮೊದಲು, ಕನಿಷ್ಠ 5 ವರ್ಷಗಳ ಹೂಡಿಕೆ ಅವಧಿ ಪೂರೈಸಿರಬೇಕು. ನಿಮ್ಮ ಖಾತೆಯಲ್ಲಿ 5 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಹಣವಿದ್ದರೆ ಪೂರ್ತಿ ಮೊತ್ತವನ್ನು ಪಡೆಯಬಹುದು. ಮೊತ್ತವು 5 ಲಕ್ಷ ರೂಪಾಯಿ ದಾಟಿದ್ದರೆ ಕೇವಲ 20% ಮೊತ್ತವಷ್ಟೇ ಹಿಂಪಡೆಯಬಹುದು. ಉಳಿದ 80% ಹಣ ಪೆನ್ಷನ್ ಪ್ಲಾನ್ಗೆ ಹೋಗುತ್ತದೆ. ಎನ್ಪಿಎಸ್ ಯೋಜನೆಯಲ್ಲಿರುವ ಅತ್ಯಂತ ದೊಡ್ಡ ಪ್ಲಸ್ ಪಾಯಿಂಟ್ ಎಂದರೆ ಖಾತೆದಾರರ ಮರಣದ ಸಂದರ್ಭದಲ್ಲಿ ನಿಯಮ. ಖಾತೆದಾರರು ಅಕಾಲಿಕ ಮರಣ ಹೊಂದಿದರೆ ಅವರ ಖಾತೆಯಲ್ಲಿರುವ ಮೊತ್ತ ಎಷ್ಟೇ ದೊಡ್ಡದಾಗಿದ್ದರೂ, ಉದಾಹರಣೆಗೆ 5 ಲಕ್ಷ ಅಥವಾ 1 ಕೋಟಿ ರೂಪಾಯಿ, ಅದರ ಸಂಪೂರ್ಣ 100% ಭಾಗವನ್ನು ಅವರ ನಾಮಿನಿ ಅಥವಾ ಕಾನೂನುಬದ್ಧ ವಾರಸುದಾರರಿಗೆ ನೀಡಲಾಗುತ್ತದೆ. ಇಲ್ಲಿ ಪೆನ್ಷನ್ ಪ್ಲಾನ್ ಪಡೆಯುವ ಯಾವುದೇ ಒತ್ತಡವಿರುವುದಿಲ್ಲ. ಸರ್ಕಾರವು ಈಗ ಎನ್ಪಿಎಸ್ ಪ್ರವೇಶ ಮತ್ತು ನಿರ್ಗಮದ ವಯಸ್ಸನ್ನು 85 ವರ್ಷಗಳಿಗೆ ಏರಿಸಿದೆ. ಇದರಿಂದ 60 ವರ್ಷ ದಾಟಿದ ಹಿರಿಯ ನಾಗರಿಕರು ಕೂಡ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. 60ರ ನಂತರ ಸೇರಿದರೆ ಕೂಡ 3 ವರ್ಷಗಳ ನಂತರ ಹಣ ಹಿಂಪಡೆಯಲು ಆಯ್ಕೆ ಲಭ್ಯವಿರುತ್ತದೆ. ನೀವು ಒಟ್ಟಿಗೆ ಹಿಂಪಡೆಯುವ ಮೊತ್ತದ ಮೇಲೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಇರುವುದಿಲ್ಲ. ಇದು ಸಂಪೂರ್ಣ ತೆರಿಗೆ ಮುಕ್ತವಾಗಿದೆ. ಆದರೆ ನೀವು ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡಿ ಪ್ರತಿ ತಿಂಗಳು ಪಡೆಯುವ ಪೆನ್ಷನ್ ಮೊತ್ತವು ನಿಮ್ಮ ಆದಾಯದ ಸ್ಲ್ಯಾಬ್ಗೆ ಅನುಗುಣವಾಗಿ ತೆರಿಗೆಗೆ ಒಳಪಡುತ್ತದೆ. ನೀವು 60 ವರ್ಷ ಆಗುವ ಮುನ್ನವೇ ಯೋಜನೆಯಿಂದ ಹೊರಬರಬೇಕು ಎಂದುಕೊಂಡರೆ ಕನಿಷ್ಠ 5 ವರ್ಷ ಹೂಡಿಕೆ ಮಾಡಿರಬೇಕು. ಈ ಸಮಯದಲ್ಲಿ ನಿಮ್ಮ ಖಾತೆಯಲ್ಲಿ 5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಪೂರ್ತಿ ಹಣ ಸಿಗುತ್ತೆ. 5 ಲಕ್ಷ ದಾಟಿದರೆ ಕೇವಲ 20% ಮಾತ್ರ ಕೈಗೆ ಸಿಗಲಿದ್ದು, ಉಳಿದ 80% ಪಿಂಚಣಿಗೆ ಮೀಸಲಿಡಬೇಕಾಗುತ್ತದೆ. ಇದು ಎನ್ಪಿಎಸ್ ಪಿಂಚಣಿಯಲ್ಲಿ ಇತ್ತೀಚೆಗೆ ತಂದಿರುವ ಹೊಸ ನಿಯಮದ ಬದಲಾವಣೆಯ ಮಾಹಿತಿ. ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟಂತಹ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.